ನಮಸ್ಕಾರ ಸ್ನೇಹಿತರೆ. ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 28ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 29 ಶುರು ಮಾಡೋಣ. ರಾಜಾರಾಮ್ ಅವರು ತಮ್ಮ ಲೀಗಲ್ ಅಡ್ವೈಸರ್ ಸತೀಶ್ ಅವರನ್ನು ಭೇಟಿಯಾಗಿ ನಡೆದ ವಿಚಾರವನ್ನೆಲ್ಲ ಸಂಪೂರ್ಣವಾಗಿ ತಿಳಿಸಿದರು. ಈಗೇನು ಮಾಡೋದು ಸತೀಶ್? ನನ್ನ ಜೊತೆನೇ ಇದ್ದು ನನ್ನ ಬೆನ್ನಿಗೆ ಚೂರಿ ಹಾಕ್ದ. ಉಂಡು ಮನೆ ಜಂತಿ ಎಣಿಸೋ ಕೆಲಸ ಮಾಡಿದ್ದಾನೆ ಆ ಬಾಸ್ಟರ್ಡ್ ಎಂದರು ಕೋಪದಿಂದ ಅವಡುಗಚ್ಚಿ. ಸರ್, ನೀವು ಮೊದಲು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ ಎಂದು ಕೂರಿಸಿ ಕುಡಿಯಲು ನೀರು ಕೊಟ್ಟ. ಫಸ್ಟ್ ಏಡ್ ಕಿಟ್ ತಂದು ಅವರ ಹಣೆಗೆ ಆದ ಗಾಯಕ್ಕೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಸುತ್ತಿ, ಸರ್, ನಾನೊಂದು ಸಾರಿ ಅವ್ರ ಜೊತೆ ಪರ್ಸ್ನಲ್ಲಾಗಿ ಮಾತಾಡ್ತೀನಿ. ಆಮೇಲೆ ವಿಷಯ ಪೂರ್ತಿ ತಿಳ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ನೋಡ್ತೀನಿ ಎಂದಾಗ, ಇಲ್ಲ ಸತೀಶ್, ನಮ್ಮ ಹತ್ರ ಸಮಯ ಇಲ್ಲ. ನಾಳೆನೇ ನಾವಿದ್ದು ಭರಣಿ ಮ್ಯಾನ್ಷನ್ ಖಾಲಿ ಮಾಡಬೇಕು ಅಂತ ಹೇಳಿದ್ದಾನೆ ಎಂದು ಹೇಳಿದರೆ, ನಾಳೆನೇ ಅಂದರೆ ಎಂದು ಏನೋ ಯೋಚಿಸಿ, ಸರಿ ಸರ್, ನಾನು ಸಾಧ್ಯ ಆದಷ್ಟು ಇವತ್ತೇ ಸ್ಟೇ ತರೋದಕ್ಕೆ ಟ್ರೈ ಮಾಡ್ತೀನಿ. ಸರ್, ನೀವು ಮನೆಗೆ ಹೋಗಿ, ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ತುಂಬ ಇದೆ ಎಂದು ರಾಜಾರಾಮ್ ಅವರ ಮುಖದಲ್ಲಿದ್ದ ಆಯಾಸ ಉದ್ವೇಗ ಕಂಡು ಹೇಳಿದನು. ಪ್ಲೀಸ್ ಸತೀಶ್, ಹೇಗಾದರೂ ಮಾಡಿ ನನ್ನ ಕಂಪ್ನಿ, ನನ್ನ ಪ್ರಾಪರ್ಟೀಸ್, ನನ್ನ ಮ್ಯಾನ್ಷನ್ ಉಳಿಸ್ಕೊಡಿ ಎಂದು ಕಣ್ತುಂಬಿಕೊಂಡು ಕೈ ಮುಗಿದರು. ಸರ್ ಪ್ಲೀಸ್, ಕೈಯೆಲ್ಲ ಮುಗಿಬೇಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಎಂದು ಹೇಳಿದಾಗ, ಸರಿ ಸತೀಶ್, ನಾನು ಹೊರಡ್ತೀನಿ ಎಂದು ಹೇಳಿ ತಮ್ಮ ಮ್ಯಾನ್ಷನ್ ಕಡೆ ಹೊರಟರು. ಭರಣಿ ಅದಾಗಲೇ ಮನೆಗೆ ಬಂದು ತನ್ನ ತಂದೆಯ ದಾರಿ ಕಾಯುತ್ತಿದ್ದಳು. ರಾಜಾರಾಮ್ ಅವರು ಒಂದೇ ದಿನಕ್ಕೆ ತುಂಬ ಬಸವಳಿದು ಹೋಗಿದ್ದರು. ಮನಸ್ಸಿನ ಆಯಾಸದ ಜೊತೆಗೆ ದೈಹಿಕ ಆಯಾಸ ಕೂಡ ಆಗಿತ್ತು. ಒಳಗಡೆ ಬಂದು ಸೋಫಾದ ಮೇಲೆ ಕೂತು ಅದಕ್ಕೆ ತಲೆಯಾಣಿಸಿ ಕಣ್ಮುಚ್ಚಿದರು. ಭರಣಿ ಬಂದವಳೆ ತನ್ನ ತಂದೆಗೆ ಬಟ್ಟೆಯ ಅಂಗಡಿಯಲ್ಲಿ ಆದ ಅವಮಾನದ ಬಗ್ಗೆ ಹೇಳಬೇಕೆಂದುಕೊಂಡವಳು ಅವರ ಹಣೆಯ ಮೇಲೆ ಆದ ಗಾಯ ನೋಡಿ ಗಾಬರಿಯಾಗಿ ಹೇಳುವ ವಿಷಯವನ್ನು ಅಲ್ಲಿಗೆ ಬಿಟ್ಟು, ಡ್ಯಾಡಿ, ಇದೇನಿದು ಹಣೆ ಮೇಲೆ ಗಾಯ ಎಂದು ಆತಂಕದಿಂದ ಕೇಳಲು, ಪುಟ, ಅದು ಆಫೀಸ್ನಿಂದ ಆಚೆ ಬರ್ತಾ ಕಾಲಿಗೆ ಕಲ್ತಾಗಿ ಎಡು ಬಿದ್ದುಬಿಟ್ಟೆ, ಅದಕ್ಕೆ ಚೂರ್ಗ ಹಣೆ ಗಾಯ ಆಗಿದೆ ಅಷ್ಟೆ ಎಂದು ಮಾತು ತಿಳಿಸಿದರು. ಹೌದಾ ಡ್ಯಾಡಿ, ಡಾಕ್ಟರ್ ಹತ್ರನಾದರೂ ಹೋಗೋಣ ಬನ್ನಿ ಎನ್ನಲು, ಜಾಸ್ತಿ ಏನೂ ಆಗಿಲ್ಲ ಪುಟ, ಚಿಕ್ಕ ಏಟ್ ಅಷ್ಟೇ ಎನ್ನುತ್ತಿದ್ದ ಹಾಗೆ, ಡ್ಯಾಡಿ, ನನಗೆ ಕೊಟ್ಟಿರೋ ಕಾರ್ಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾಕೆ ಎಂದು ಕೇಳಿದಾಗ, ಏನು ಹೇಳ್ತಿದ್ದೀಯಾ ಪುಟ ಎಂದರು ಶಾಕ್ ಆಗಿ. ಹೌದು ಡ್ಯಾಡಿ, ಇವತ್ತು ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಇಷ್ಟವಾದ ಒಂದು ಡ್ರೆಸ್ನ ತೊಗೊಂಡು ಬಿಲ್ ಮಾಡಿಸೋದಕ್ಕೆ ಕೌಂಟ್ರಿಗೆ ಹೋಗಿ ಕಾರ್ಡ್ ಕೊಟ್ಟರೆ ಅಲ್ಲಿ ಕಾರ್ಡ್ ಬ್ಲಾಕ್ ಆಗಿದೆ ಅಂತ ಕ್ಯಾಶಿಯರ್ ಹೇಳ್ದ. ಅದು ಒಂದೇ ಕಾರ್ಡ್ ಅಲ್ಲ ಡ್ಯಾಡಿ, ಮಿಕ್ಕ 3 ಕಾರ್ಡ್ಗಳು ಕೂಡ ಬ್ಲಾಕ್ ಆಗಿದೆ. ಯಾಕೆ ಹೀಗೆ ಮಾಡಿದ್ರಿ ಡ್ಯಾಡಿ? ನಂಗೆ ಇವತ್ತೆಷ್ಟು ಅವಮಾನ ಆಯಿತು ಗೊತ್ತಾ ಎಂದು ಬೇಸರದಿಂದ ಹೇಳಲು, ರಾಜಾರಾಮ್ ಅವರಿಗೆ ಈ ವಿಷಯ ಕೇಳಿ ತುಂಬಾ ಶಾಕ್ ಆಗಿತ್ತು. ಈಗ ಅವರಿಗೆ ಸಂಪೂರ್ಣವಾಗಿ ಮನವರಿಕೆಯಾಗಿ ಹೋಯಿತು. ಗಿರೀಶ್ ತಮ್ಮೆಲ್ಲ ಆಸ್ತಿ ಅಂತಸ್ತು, ಕಂಪನಿ, ತಾವಿದ್ದ ಮ್ಯಾನ್ಷನ್, ಪ್ರಾಪರ್ಟೀಸ್ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನು ತನ್ನ ವಶಪಡಿಸಿಕೊಂಡಿದ್ದಾನೆ ಎಂದು. ಈಗಂತೂ ರಾಜಾರಾಮ್ ಅವರು ಸಂಪೂರ್ಣವಾಗಿ ಕುಸಿದು ಹೋದರು. ಆದರೆ ಮಗಳ ಮುಂದೆ ತೋರಿಸಿಕೊಳ್ಳದೆ, ಏನೋ ಮಿಸ್ಟೇಕ್ ಆಗಿರಬೇಕು ಕಂದ, ನಾನು ಬ್ಯಾಂಕ್ನವ್ರ ಜೊತೆ ಮಾತಾಡಿ ಸರಿ ಮಾಡ್ತೀನಿ ಎಂದು ಭರಣಿಯನ್ನು ಸಮಾಧಾನ ಮಾಡಿದರು. ಓಕೆ ಡ್ಯಾಡಿ, ನಾನು ಹೋಗಿ ಮಲಗ್ತೀನಿ, ಗುಡ್ ನೈಟ್ ಎಂದು ಹೇಳಿ ತನ್ನ ರೂಮಿಗೆ ಹೋದ ತಕ್ಷಣ ರಾಜಾರಾಮ್ ಅವರು ನಾಳೆಯ ದಿನವನ್ನು ನೆನೆದು ನಿಟ್ಟುಸಿರಿಟ್ಟರು. ರಾತ್ರಿ ಎಷ್ಟೇ ಹೊರಳಾಡಿದರೂ ರಾಜಾರಾಮ್ ಅವರಿಗೆ ನಿದ್ದೆ ದೂರದ ಮಾತಾಗಿತ್ತು. ಇಷ್ಟು ದೊಡ್ಡ ಮೋಸ, ಅನ್ಯಾಯ, ಆಘಾತವಾದಾಗ ನಿದ್ದೆ ಎಲ್ಲಿಂದ ಬರಬೇಕು? ಏನು ಮಾಡೋದು ಈಗ? ನಾಳೆ ಬೆಳಿಗ್ಗೆನೇ ಈ ಮ್ಯಾನ್ಷನ್ ಬಿಟ್ಟು ಹೋಗಬೇಕು. ನನ್ನ ಮಗಳನ್ನ ರಾಜ್ಕುಮಾರಿ ಹಾಗೆ ಸಾಕಿ ಬೆಳೆಸಿದ್ದೀನಿ. ಅವಳಿಗೆ ಕಷ್ಟ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಈಗ ನಮ್ಮ ಇಡೀ ಆಸ್ತಿ ಅಂತಸ್ತು, ಕಂಪ್ನಿ, ಪ್ರಾಪರ್ಟೀಸ್, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನು ಕಳ್ಕೊಂಡು ನಡು ಬೀದಿಯಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಹೇಗೆ ತಗೊಳ್ತಾಳೋ ಎಂದು ಮಗಳ ಬಗ್ಗೆ ಚಿಂತೆಯಾಯಿತು. ನನಗೇನೋ ವಯಸ್ಸಾಗಿದೆ, ಇಂದಲ್ಲ ನಾಳೆ ಈ ಪ್ರಪಂಚ ಬಿಟ್ಟು ಹೋಗ್ತೀನಿ. ಆಗ ನನ್ನ ಮಗಳು ಒಂಟಿ ಆಗ್ತಾಳೆ. ಅವಳು ಒಂಟಿ ಆದರೆ ಅವಳನ್ನು ನೋಡ್ಕೊಳ್ಳೋರು ಯಾರು? ಅವಳ ಮಾನ ಪ್ರಾಣದ ರಕ್ಷಣೆ ಮಾಡೋರು ಯಾರು? ಈ ಕೆಟ್ಟ ಪ್ರಪಂಚದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಾನಿಲ್ಲದೆ ಇರೋ ಕಾಲಕ್ಕೆ ಆ ರಂಜಿತ್ ನನ್ನ ಮಗಳನ್ನ ಸುಮ್ಮನೆ ಬಿಡ್ತಾನ? ಮೊದಲೇ ಇವಳು ಅವನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದಾಳೆ ಅಂತ ಕೋಪ ಇರುತ್ತೆ. ಅಪ್ಪ ಮಗನಿಗೆ ನನ್ನ ಮಗಳನ್ನ ಮದುವೆಗೆ ಒಪ್ಪಿಸ್ಲಿಲ್ಲ ಅಂತ ಕೋಪ ಬೇರೆ. ಈಗ ಇಬ್ಬರು ಸೇರಿಕೊಂಡು ನನ್ನ ಮಗಳಿಗೆ ಏನಾದರೂ ಮಾಡಿದ್ರೆ ಅವಳ ಗತಿ ಏನು? ಯಾರು ಅವಳನ್ನು ಕಾಪಾಡ್ತಾರೆ ಎಂದು ರಾತ್ರಿ ಇಡೀ ಯೋಚನೆ ಮಾಡುತ್ತಲೇ ಬೆಳಕು ಹರಿಸಿದರು.
ಬೆಳಕು ಹರಿದಂತೆಲ್ಲ ಅವರಿಗೆ ವಿಪರೀತ ಆತಂಕವಾಗಲು ಶುರುವಾಯಿತು. ಮುಖದ ತುಂಬೆಲ್ಲ ಬೆವರಿನ ಹನಿಗಳು ಸಾಲುಗಟ್ಟಿದ್ದವು. ಎದೆ ಬಡಿತ ಹೆಚ್ಚಾಯಿತು. ನೀರು ಕುಡಿಯಲು ಎದ್ದೇಳಬೇಕು. ಎದೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತು. ತಕ್ಷಣ ತಮ್ಮ ಎದೆ ಹಿಡಿದು ಕುಸಿದು ಬಿದ್ದರು. ಬೆಳಗಿನ ಕಾಫಿ ಕೊಡಲು ಅವರ ರೂಮಿಗೆ ಬಂದ ಶಾಂತಮ್ಮ, ರಾಜಾರಾಮ್ ಅವರು ಎದೆ ಹಿಡಿದುಕೊಂಡು ಕೆಳಗಡೆ ಬಿದ್ದಿದ್ದು ನೋಡಿ ಗಾಬರಿಯಾಗಿ ಜಿತೇಂದ್ರನನ್ನು ಕೂಗಿದರು. ಜಿತು, ಜಿತು ಬೇಗ ಬಾ, ಯಜಮಾನ್ರು ಎದೆ ಹಿಡ್ಕೊಂಡು ಬಿದ್ದುಬಿಟ್ಟಿದ್ದಾರೆ ಎಂದು ಕೂಗಿ ಹೇಳಲು ಕೆಳಗಡೆ ಕಾಫಿ ಕುಡಿಯುತ್ತಿದ್ದ ಜಿತೇಂದ್ರ ತನ್ನಮ್ಮನ ಕೂಗಿಗೆ ರೂಮಿಗೆ ಓಡಿ ಬಂದಿದ್ದ. ಮಗನನ್ನು ನೋಡಿ, ಜಿತು ಮೊದಲೆಬ್ಸು, ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಎಂದು ಅವಸರಿಸಿದರು. ಆಗಷ್ಟೇ ಎದ್ದು ಮೈ ಮುರಿಯುತ್ತಿದ್ದ ಭರಣಿಗೆ ತನ್ನ ತಂದೆಯ ರೂಮಿನಲ್ಲಿ ಗದ್ದಲ ಕೇಳಿಸಿ ತಕ್ಷಣ ರೂಮಿಗೆ ಬಂದಳು. ಅಲ್ಲಿ ತನ್ನ ತಂದೆ ಎದೆ ಹಿಡಿದು ಒದ್ದಾಡುತ್ತಿದ್ದುದನ್ನು ಕಂಡು ಅವರ ಬಳಿ ಹೋಗಿ, ಡ್ಯಾಡಿ, ಡ್ಯಾಡಿ ಏನಾಗ್ತಿದೆ, ಡ್ಯಾಡಿ, ಡ್ಯಾಡಿ ಎಂದು ಮಾತನಾಡಿಸಲು ಪ್ರಯತ್ನಿಸಿದಳು. ಜೀತು, ನಿನ್ನ ಡ್ಯಾಡಿನ ಎತ್ಕೊಂಡು ಬಾ, ನಾನು ಕಾರ್ ತೆಗಿತೀನಿ ಎಂದು ಹೇಳಿ ಅವನ ಕೈಯಿಂದ ಕೀ ತೆಗೆದುಕೊಂಡು ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ಓಡುತ್ತಾ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದಳು. ಜಿತೇಂದ್ರ ರಾಜಾರಾಮ್ ಅವರನ್ನು ಎತ್ತಿಕೊಂಡು ಕಾರ್ ಒಳಗಡೆ ಮಲಗಿಸಿದ ತಕ್ಷಣ ಭರಣಿ ಆಸ್ಪತ್ರೆ ಕಡೆ ಚಲಾಯಿಸಿದಳು. 10 ನಿಮಿಷದಲ್ಲಿ ಹತ್ತಿರದ ಆಸ್ಪತ್ರೆ ತಲುಪಿದಳು ಭರಣಿ. ಕಾರ್ ನಿಲ್ಲಿಸುತ್ತಿದ್ದ ಹಾಗೆ ಜಿತೇಂದ್ರ ರಾಜಾರಾಮ್ ಅವರನ್ನು ಎತ್ತಿಕೊಂಡು ಆಸ್ಪತ್ರೆ ಒಳಗಡೆ ಓಡುವ ನಡಿಗೆಯಲ್ಲಿ ಹೋಗಿ, ಡಾಕ್ಟರ್, ಡಾಕ್ಟರ್ ಎಂದು ಕೂಗುತ್ತಿದ್ದ ಹಾಗೆ ನರ್ಸ್ ಬಂದು ಏನಾಯಿತು ಎಂದು ಕೇಳಿದಳು. ಸಿಸ್ಟರ್, ಈಗ ಸ್ವಲ್ಪ ಹೊತ್ತಾಯಿತು, ಎದೆ ಹಿಡ್ಕೊಂಡು ಕೆಳಗಡೆ ಬಿದ್ದು ಒದ್ದಾಡ್ತಿದ್ರು ಎನ್ನಲು, ಓಕೆ ಎಂದು ಸ್ಟ್ರೆಚ್ಚರ್ ತರಿಸಿ ಅದರ ಮೇಲೆ ಮಲಗಿಸಿ ರಾಜಾರಾಮ್ ಅವರನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋದರು. ಭರಣಿಗೆ ಕೈಕಾಲೇ ಆಡುತ್ತಿಲ್ಲ. ಸುಮ್ಮನೆ ಕಣ್ಣೀರು ಹಾಕುತ್ತಾ ಚೇರ್ ಮೇಲೆ ಕುಸಿದು ಕುಳಿತು ಬಿಟ್ಟಳು. ಹುಟ್ಟಿದಾಗಿನಿಂದ ತಂದೆ ಮಗಳೇ ಇಬ್ಬರೇ ಜೊತೆಗಿದ್ದದ್ದು. ಬೇರೆ ಯಾವ ಸಂಬಂಧಗಳ ಜೊತೆಯೂ ಬೆಳೆಯಲೇ ಇಲ್ಲ. ಈ ರೀತಿಯ ಘಟನೆ ಕೂಡ ನೋಡಿರಲಿಲ್ಲ. ಇದು ಅವಳಿಗೆ ತುಂಬ ದೊಡ್ಡ ಆಘಾತಕಾರಿ ವಿಷಯವಾಗಿತ್ತು. ಮೇಡಮ್, ಅಳಬೇಡಿ, ಯಜಮಾನ್ರಿಗೆ ಏನಾಗೋದಿಲ್ಲ. ನೀವೇ ಹೀಗೆ ಧೈರ್ಯಗೆಟ್ಟರೆ ಹೇಗೆ? ಸಮಾಧಾನ ಮಾಡಿಕೊಳ್ಳಿ ಎಂದು ಶಾಂತಮ್ಮ ಭರಣಿಗೆ ಸಮಾಧಾನದ ಮಾತುಗಳನ್ನು ಹೇಳಿದಳು. ಅರ್ಧ ಗಂಟೆಯ ಬಳಿಕ ಎಮರ್ಜೆನ್ಸಿ ವಾರ್ಡ್ನಿಂದ ಡಾಕ್ಟರ್ ಆಚೆ ಬಂದು, ನೋಡಿ, ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾವು ಅವರಿಗೆ ತಕ್ಷಣ ಆಪರೇಷನ್ ಮಾಡಲೇಬೇಕು. ಇಲ್ಲದೆ ಹೋದರೆ ಅವ್ರ ಜೀವಕ್ಕೆ ಅಪಾಯ ಇದೆ ಎಂದರು. ಭರಣಿ ಅದಾಗಲೇ ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದಳು. ಅವಳಿಗೆ ಪರಿಸ್ಥಿತಿ ಅರಗಿಸಿಕೊಳ್ಳಲು ಕ್ಷಣಗಳೇ ಬೇಕಾಯಿತು. ಸರಿ ಡಾಕ್ಟರ್, ನೀವು ಆಪರೇಷನ್ ಮಾಡಿ, ನಮ್ಮ ಯಜಮಾನ್ರು ಪ್ರಾಣ ಉಳಿದ್ರೆ ಸಾಕು ಎಂದು ಕೈ ಮುಗಿದ ಜಿತೇಂದ್ರ. ಓಕೆ, ಕೌಂಟ್ರಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡಿ ದುಡ್ಡು ಕಟ್ಟಿ, ಹಾಗೆ ಈ ಕೆಲವು ಮೆಡಿಸಿನ್ಗಳನ್ನು ತಂದುಬಿಡಿ ಎಂದು ಹೇಳಿ ಚೀಟಿ ಬರೆದು ಕೊಟ್ಟ ಡಾಕ್ಟರ್ ಆಪರೇಷನ್ಗೆ ಬೇಕಾಗುವ ತಯಾರಿ ಮಾಡಿಕೊಳ್ಳಲು ಹೋದರು. ಅಮ್ಮ, ನೀನು ಮೇಡಮ್ ಹತ್ರನೇ ಇರು, ನಾನು ಹೋಗಿ ಆಪರೇಷನ್ಗೆ ದುಡ್ಡು ಎಷ್ಟು ಕಟ್ಟಬೇಕು ಅಂತ ಕೇಳಿ ಈ ಮೆಡಿಸಿನ್ಗಳನ್ನ ತರ್ತೀನಿ ಎಂದು ಜಿತೇಂದ್ರ ಆಚೆ ನಡೆದ. ಅರ್ಧ ಗಂಟೆಯ ಬಳಿಕ ಡಾಕ್ಟರ್ ಆಚೆ ಬಂದು ಕೌಂಟ್ರಲ್ಲಿ ದುಡ್ಡು ಕಟ್ಟಿದ್ರಾ ಎಂದು ಕೇಳಿದಾಗ, ಸರ್, ನನ್ನ ಮಗ ಕಟ್ಟೋದಕ್ಕೆ ಹೋಗಿದ್ದಾನೆ ಎಂದ ಶಾಂತಮ್ಮನಿಗೆ, ಸರಿ, ನಾನು ಬರೆದು ಕೊಟ್ಟಿದ್ದ ಮೆಡಿಸಿನ್ ಬೇಗ ತಂದು ಕೊಡಿ ಎನ್ನಲು, ಸರಿ ಡಾಕ್ಟರ್ ಎಂದು ಹೇಳುತ್ತಿದ್ದ ಹಾಗೆ ಡಾಕ್ಟರ್ ಇನ್ನೇನು ಒಳಗಡೆ ಹೋಗಬೇಕು, ಜಿತೇಂದ್ರ ತನ್ನ ಹತ್ತಿರವಿದ್ದ ದುಡ್ಡಿನಿಂದ ಮೆಡಿಸಿನ್ಸ್ ತಂದು, ಡಾಕ್ಟರ್ ಮೆಡಿಸಿನ್ ತಗೊಳ್ಳಿ ಎಂದು ಕೊಟ್ಟು, ಡಾಕ್ಟರ್ ಆಪರೇಷನ್ಗೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಎಂದು ಕೇಳಲು, 15 ಲಕ್ಷ ಆಗುತ್ತೆ. ಈಗ 80% ದುಡ್ಡು ಕಟ್ಟಿ ಆಪರೇಷನ್ ಮುಗಿದ್ಮೇಲೆ ಇನ್ನು 20% ದುಡ್ಡು ಕಟ್ಟಬೇಕಾಗತ್ತೆ ಎಂದು ಹೇಳಿ ಹೋದರು. ಮೇಡಮ್, ದುಡ್ಡು ಕಟ್ಟಬೇಕು. ನೀವೊಂದು ಸಾರಿ ನಿಮ್ಮ ಕಂಪ್ನಿ ಮ್ಯಾನೇಜರ್ ಕಾಲ್ ಮಾಡಿ ಸರ್ಗೆ ಹೀಗಾಗಿರೋ ವಿಷಯ ತಿಳಿಸಿ ದುಡ್ಡು ತಗೊಂಡು ಬರೋದಕ್ಕೆ ಹೇಳಿ ಎನ್ನಲು, ಜೀತು, ನನ್ನ ಹತ್ರ ಮ್ಯಾನೇಜರ್ ನಂಬರ್ ಇಲ್ಲ ಎಂದಳು. ಹೌದಾ, ಸರಿ ಮೇಡಮ್, 1 ನಿಮಿಷ, ಕಾರಲ್ಲಿ ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಇದೆಯಾ ನೋಡ್ತೀನಿ, ಅದರಲ್ಲಿ ಮ್ಯಾನೇಜರ್ ನಂಬರ್ ಇರುತ್ತೆ, ಅದನ್ನು ತಂದು ಕೊಡ್ತೀನಿ, ಕಾಲ್ ಮಾಡಿ ಎಂದು ಹೇಳಿ ಹೋಗಿ ಕಾರ್ ಡ್ಯಾಶ್ ಬೋರ್ಡ್ನೆಲ್ಲ ತಡ್ಕಾಡಿ ಅಲ್ಲಿ ಎಂದೋ ಇಟ್ಟಿದ್ದ ಕಂಪನಿಯ ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡು ಬಂದು ಭರಣಿ ಕೈಗೆ ಕೊಟ್ಟ. ತಕ್ಷಣ ಭರಣಿ ಆ ಕಾರ್ಡ್ನಲ್ಲಿದ್ದ ಮ್ಯಾನೇಜರ್ ನಂಬರ್ಗೆ ಕರೆ ಮಾಡಿದಳು. 1-2 ಬಾರಿ ರಿಂಗ್ ಆದ ಮೇಲೆ ಕರೆ ಸ್ವೀಕರಿಸಿ ಹಲೋ ಎನ್ನುತ್ತಿದ್ದ ಹಾಗೆ, ಹಲೋ, ನಾನು ಭರಣಿ ಮಾತಾಡ್ತಿರೋದು, ರಾಜಾರಾಮ್ ಅವ್ರ ಮಗಳು ಎನ್ನಲು, ಹಾಂ ಹೇಳಿ ಮೇಡಮ್ ಎಂದಾಗ, ಅದು ಡ್ಯಾಡಿ ಬೆಳಗ್ಗೆ ಎದೆ ಹಿಡ್ಕೊಂಡು ಬಿದ್ದುಬಿಟ್ರು, ಅವರನ್ನು ಇಲ್ಲೇ ಹತ್ತಿರದಲ್ಲಿರೋ ಅಪೋಲೋ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿದ್ದೀವಿ. ಡಾಕ್ಟ್ರು ಹೇಳಿದರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಈ ಕೂಡಲೇ ಅವ್ರಿಗೆ ಆಪ್ರೇಷನ್ ಮಾಡಬೇಕಂತೆ, ಅದಕ್ಕೆ ಆಪ್ರೇಷನ್ಗೆ 15 ಲಕ್ಷ ದುಡ್ಡು ಬೇಕಿತ್ತು, ನೀವು ತಕ್ಷಣ ದುಡ್ಡು ತಗೊಂಡು ಆಸ್ಪತ್ರೆಗೆ ಬನ್ನಿ ಎಂದರೆ, ಯಾಕೆ ಮೇಡಮ್, ನಿಮಗೆ ವಿಷಯ ಗೊತ್ತಿಲ್ವಾ ಎಂದಾಗ, ಯಾವ ವಿಷಯ ಎಂದು ಕೇಳಿದಳು ಗೊಂದಲದಲ್ಲಿ. ಅದು ನಿಮ್ಮ ಕಂಪ್ನಿಯಿಂದ ಮೊನ್ನೆನೇ ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದಾಗ, ಏನು ಹೇಳ್ತಿದ್ದೀರಾ ನೀವು?
ಡ್ಯಾಡಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದಾರಾ ಎಂದ ಭರಣಿಗೆ ಆಶ್ಚರ್ಯವಾಗಿತ್ತು. ಹೌದು ಮೇಡಮ್, ಸರ್ ದೆಹಲಿಗೆ ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಿದ್ದ ಹಾಗೆ ಎಲ್ಲರನ್ನೂ ಕೆಲಸದಿಂದ ತೆಗೆದ್ರು ಎನ್ನುತ್ತಿದ್ದ ಹಾಗೆ ಕರೆ ಕಟ್ ಮಾಡಿದಳು. ಜಿತೇಂದ್ರನಿಗೆ ಮ್ಯಾನೇಜರ್ ಹೇಳಿದ ವಿಷಯವನ್ನೆಲ್ಲ ಹೇಳಿದಾಗ, ಈಗೇನು ಮಾಡೋದು ಮೇಡಮ್, ನನ್ನ ಹತ್ರ ಕೂಡ ಅಷ್ಟು ದುಡ್ಡಿಲ್ಲ ಎಂದಾಗ ಭರಣಿ ಚಿಂತೆಗೆ ಬಿದ್ದಳು. ಮೇಡಮ್, ಒಂದು ಕೆಲಸ ಮಾಡೋಣ, ನಾವು ಯಾಕೆ ಬ್ಯಾಂಕ್ ಹೋಗಿ ಮ್ಯಾನೇಜರ್ ಜೊತೆ ಮಾತಾಡಿ ಸರ್ಗೆ ಹೀಗಾಗಿರೋ ವಿಷಯ ತಿಳಿಸಿ ದುಡ್ಡು ಡ್ರಾ ಮಾಡ್ಕೊಂಡು ಬರಬಾರ್ದು ಎಂದು ಕೇಳಿದರೆ, ನೀನು ಹೇಳೋದು ಸರಿ ಜಿತು, ಹಾಗೆ ಮಾಡೋಣ, ನಡಿ ಬ್ಯಾಂಕ್ ಹೋಗೋಣ ಎನ್ನಲು, ಅಮ್ಮ ನೀನಿಲ್ಲೇ ಇರು, ನಾವು ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬರ್ತೀವಿ ಎಂದು ಹೇಳಿ ಭರಣಿಯ ಜೊತೆ ಬ್ಯಾಂಕ್ ಕಡೆ ಹೊರಟ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 29ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.